ನನ್ನ ಜೊತೆಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ಹಿರಿಯ ನಾಯಕರಿಗೆ, ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಕಳಿಮನೆಯವರು, ನಮ್ಮ ಗಣ್ಯಾರ್ ಪಾಟೀಲ್ರವರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮುಷ್ರಿಫ್ರವರು, ನಮ್ಮ ಸಂಬಣ್ಣಿಯವರು, ಗಡಗಲವರು, ನಮ್ಮ ಕರ್ಪೂರ್ ಮಠರವರು, ಕೃಷ್ಣ ಅವರು, ರಾಠೋಡವರು, ಸಾಹೇಬೌಡವರು, ಈಗೆಲ್ಲ ಅನೇಕ ಕ್ಷಣ ಇವತ್ತು ಬ್ಲಾಕಿನ ಅಧ್ಯಕ್ಷರಿಗೆ ಹೇಳೇನು. ಇವರೆಲ್ಲ ಇವತ್ತು ಈ ಗೋಷ್ಠಿಯಲ್ಲಿ ನನ್ನ ಜೊತೆಗಿದ್ದಾರೆ. ಇವತ್ತೇ ಯಾಕೆ ಕರಿಬೇಕಾಯ್ತು ಅಂತಕ್ಕಂಥ ಕುತೂಹಲ ನಿಮಗೂ ಕೂಡ ಇದೆ. ಇಲ್ಲಿ ನಾನು ಯಾವುದೇ ಗೊಂದಲದ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದು, ಈ ಚುನಾವಣೆಯಲ್ಲಿ ನನ್ನ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಶಾಸಕರು, ಮಂತ್ರಿಗಳು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ 2017ರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ 23ರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಅಭ್ಯರ್ಥಿಗಳು, ಇವರೆಲ್ಲ ಕೂಡ ವ್ಯಾಪಕವಾಗಿರ್ತಕ್ಕಂಥ ಚುನಾವಣೆ ಪ್ರಚಾರವನ್ನು ನನ್ನ ಪರವಾಗಿ ಮಾಡಿದ್ದಾರೆ. ಅತ್ಯಂತ ಪ್ರಾಮಾಣಿಕವಾಗಿ ಪ್ರಚಾರ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅಂಥ ಸುಡು ಬಿಸಿಲಿನಲ್ಲಿ ಕೂಡ ನಾವು ಕೊಟ್ಟಿರ್ತಕ್ಕಂಥ, ಪಕ್ಷ ಕೊಟ್ಟಿರ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಎಲ್ಲ ಸಮುದಾಯದವರು ಕೂಡ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಬೇಕಾದ್ದು ನನ್ನ ಕರ್ತವ್ಯ. ನನಗೂ ಕೂಡ ಒಂದು 200 ಬಿಟ್ಟರೆ ಒಂದು 6 ಲಕ್ಷ ಮತ ಹಾಕಿದ್ದಾರೆ. 6 ಲಕ್ಷ ಮತ ದೊಡ್ಡ ಪ್ರಮಾಣದಲ್ಲಿ ಕೂಡ ನನಗೂ ಮತ ಬಿದ್ದಿದೆ. ಒಂದು 74,000 ಲೀಡ್ನಲ್ಲಿ ನಮ್ಮ ಎದುರಾಳಿಗಳಿರ್ತಕ್ಕಂಥ ಜಿಗಜಿನವರು ಕೂಡ ಗೆದ್ದಿದ್ದಾರೆ. ನಿಮ್ಮ ಮುಖಾಂತರ ನಾನು ಕೂಡ ಈಗ ಅವರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಸ್ವತಂತ್ರ ಅಭ್ಯರ್ಥಿ, ಗೆದ್ದಂಥ ಅಭ್ಯರ್ಥಿ ಅನ್ನು ಬೆಂಬಲಿಸ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ದೊಡ್ಡ ಗುಣ. ನಾನು ಕೂಡ ಅವ್ರನ್ನ ಅಭಿನಂದಿಸ್ತೇನೆ ನಿಮ್ಮ ಮಾಧ್ಯಮದ ಮುಖಾಂತರ. ಬರ್ತಕ್ಕಂಥ ದಿನಮಾನದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಏನೇನು ವಾಗ್ದಾನವನ್ನು ಮಾಡಿದ್ದೇವೆ ಅಂಥ ಎಲ್ಲ ಅಭಿವೃದ್ಧಿ ಪರ ವಿಷಯಗಳನ್ನು ಅವ್ರು ಕೈಗೆತ್ತಿಕೊಂಡು ಕೆಲಸ ಮಾಡಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡಿ, ಮತ್ತು ಅವ್ರ ಜೊತೆಗೆ ಅಂಥ ಕೆಲಸದಲ್ಲಿ ಅವತ್ತು ಕೂಡ ನಾನು ಸಹಕಾರ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಏನು ನಾವು 6 ಲಕ್ಷ ಮತ ಬಂದರೂ ಕೂಡ ಇನ್ನೂ ಹೆಚ್ಚಿನ ಮತ ನಿರೀಕ್ಷೆ ಮಾಡಿದ್ವಿ. ಅದು ಒಂದು ಕಡೆ ನಾವು ಏನು ಗ್ಯಾರಂಟಿ ಮತಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ, ಆ ಪ್ರಮಾಣದಲ್ಲಿ ಬರಲಿಲ್ಲ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದರಂತೆ ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮತಗಳನ್ನು ಕೂಡ ನಿರೀಕ್ಷೆ ಮಾಡಿದ್ವಿ. ಆ ಮತಗಳನ್ನು ಕೂಡ ಹಿಂದುತ್ವದ ಅಲೆ, ಮೋದಿಯವರ ಅಲೆ ಸ್ಪಷ್ಟವಾಗಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ನಾನು ಬೇರೆ ಕಡೆ ಎಲ್ಲಿ ಕೂಡ ಹೇಳೋಂಗಿಲ್ಲ. ಅದಾಗಿ ಕೂಡ ಒಂದು 6 ಲಕ್ಷ ಮತ ನನಗೆ ಕೊಡಿಸ್ಲಿಕ್ಕೆ ನನ್ನ ಎಲ್ಲ ಕಾರ್ಯಕರ್ತರು, ಎಲ್ಲ ಸಮುದಾಯದ ಮುಖಂಡರು, ಲೀಡರು ಇವತ್ತೇನು ನನ್ನ ಬೆನ್ನಿಗೆ ನಿಂತಿದ್ದಾರೆ, ನನಗೆ ಆಶೀರ್ವಾದ ಮಾಡಿದ್ರು, ಅವ್ರಿಗೆಲ್ಲರೂ ಕೂಡ ನಿಮ್ಮ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಮಾತ್ರ ಈ ಗೋಷ್ಠಿಯನ್ನು ಕರೆದಿದ್ದೇನೆ. ಇದನ್ನು ಬಿಟ್ಟರೆ ಬೇರೆ ಯಾವುದೇ ವಿಚಾರವನ್ನು ಕೂಡ ನಾನು ಹೇಳಲಿಕ್ಕೆ ಬಯಸಂಗಿಲ್ಲ ಅಂತ. ತಾವೇನಾದರೂ ಕೇಳೋದಿದ್ರೆ ಕೇಳ್ಬೋದು. ಈಗ ಒಬ್ಬ MLA ಬಿಜಾಪುರ ಸಿಟಿಯಲ್ಲಿ ಇಲ್ಲಿ ನಾನು ಹೇಳಬಾರ್ದು, ಆದರೂ ಕೂಡ ಇಲ್ಲಿ ಮೈನಾರಿಟಿ ಸಂಖ್ಯೆ ಜಾಸ್ತಿ ಇದೆ. ಯಾವತ್ತೂ ಕೂಡ ಅವರು ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಬೆಂಬಲಿಸೋದು ಬಂದಿದ್ದಾರೆ. ಕಳೆದ 2-3 ಚುನಾವಣೆಯಲ್ಲೂ ಕೂಡ ನೀವು ನೋಡ್ಬೋದು,
ಕಾಂಗ್ರೆಸ್ ಸೋತಾಗ ಕೂಡ ಒಂದು 5,000 3,000 ಲೀಡ್ ಬಂದಿದೆ. ಅದು ಇವತ್ತು ಒಂದು 9,000 9,500 ಲೀಡ್ ಬಂದಿದೆ. ಅದಕ್ಕೆ ಬಿಜಾಪುರ ಜಿಲ್ಲೆಯ ಎಲ್ಲ ಮತದಾರರಿಗೆ, ಎಲ್ಲ ನಾಯಕರು, ಇವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಉಳಿದ MLA ಸಚಿವರಲ್ಲಿ ಯಾಕೆ ಬಂದಿಲ್ಲ, ನಾ ಯಾರ ಬಗ್ಗೆನೂ ಅಪಾದನೆ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ಎಲ್ಲರೂ ಕೂಡ ನಾನು ಚುನಾವಣೆ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಪ್ರಶ್ನೆಯನ್ನು ನೀವು ಅವ್ರಿಗೆ ಕೇಳ್ಬೋದು, ಯಾಕೆ ಬಂದಿಲ್ಲ ಅಂತ. ಕಳೆದ ಚುನಾವಣೆ ಸಮೀಪ ಇದ್ದಾಗ ಒಂದು 3-4 ದಿನ ಇದ್ದಾಗ, ಚುನಾವಣೆ ಮತದಾನಕ್ಕೆ 3-4 ದಿನ ಇದ್ದಾಗ ಶಾಸಕರು ಸಚಿವರು ಏನು ಕಾಂಗ್ರೆಸ್ ಪರವಾಗಿ ಆಗಲಿಲ್ಲ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಹೆಂಗೆ ಇನ್ನೊಂದು ಸಚಿವರು ಮತ್ತು ಶಾಸಕರು ಮತದಾನಕ್ಕೆ ಒಂದು 4 ದಿನ ಇದ್ದಾಗ ಸೈಲೆಂಟ್ ಆದರು ಅಂತ ಹೇಳಿ. ಮೇ 3ನೇ ತಾರೀಕು ತನಕ ಕಾಂಗ್ರೆಸ್ ಫೇವರ್ ಇತ್ತು, ನಂತರ ಇದಾಗಿತ್ತು. ಶಾಸಕರು ಯಾರು ಕೆಲಸ ಮಾಡಲಿಲ್ಲ, ಇಲ್ಲ. ನನಗೆ ಆ ಮಾಹಿತಿ ಇಲ್ಲ. ನಾನು ಎಲ್ಲರೂ ಮಾಡಿದ್ದಾರೆ ಅಂತ ಹೇಳಿ ಬಯಸ್ಕೊಂಡಿದ್ದೆ. ಕರೆಕ್ಟ್ ಒಂದು ಬೇಸಿಕ್ ಮಾಹಿತಿ ಸಿಕ್ಕಿರಬೇಕಲ್ಲ, ಎಲ್ಲಿ ಶಾಸಕರು ಇದ್ದಾರೆ, ಎಲ್ಲಿ ನಿಮ್ಮದು 6 ಶಾಸಕರು ನಿಮ್ಮಲ್ಲಿ ಇದ್ದಾರೆ, 2 ಮಂತ್ರಿಗಳಿದ್ದಾರೆ, ಅಲ್ಲಿನೂ BJPಗೆ ಮುನ್ನಡೆ ಸಿಗ್ತೈತಿ, ನಿಮ್ಗೆ ಹಿನ್ನಡೆ ಆಗ್ತದೆ ಅಂದರೆ ಏನಾಗ್ಬೋದು? ಅಂದರೆ ನೀವು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋಂಥ ಆಗ್ಬೋದು, ಅಥವಾ ನಿಮ್ಮ ಬಗ್ಗೆ ಯಾರೋ ಗೌರವ ಇಲ್ಲ ಅನ್ನುವಂಥ ಏನಾರು ಆಗಿರ್ಬೋದು. ಇಲ್ಲ, ಇದು ಎಲ್ಲ ಸಂದರ್ಭದಾಗ ನಡೆದಿದೆ. ನನ್ನ ಬಗ್ಗೆ ಎಲ್ಲರಿಗೂ ಗೌರವ ಇದೆ. ಎಲ್ಲರೂ ಒಕ್ಕಟ್ಟಿನಿಂದ ನನ್ನ ಹೆಸರು ಯುನಾನಿಮಸ್ ಆಗಿ ಹೈಕಮಾಂಡ್ ಸಜೆಸ್ಟ್ ಮಾಡಿ ನನ್ನ ಟಿಕೆಟ್ ಎಲ್ಲರೂ ಕೂಡ ಕೊಡಿಸಿದ್ದಾರೆ. ಮತ್ತು ಎಲ್ಲರೂ ಕೂಡ ಅದೇ ನಿರೀಕ್ಷೆ ಇದ್ದು ಬರಬೇಕಾಗಿದ್ದು ಬಂದಿಲ್ಲ ಅಷ್ಟೇ, ಅಷ್ಟು ಮಾತ್ರ ಹೇಳ್ಬೋದು. ಅದರ ಕಾರಣವೂ ಇರ್ಬೋದು. ಗ್ಯಾರಂಟಿ ಯೋಜನೆ ನಂಬ್ಕೊಂಡು ಕೆಟ್ಟಿಲ್ಲ. ನಾವೆಲ್ಲ ನಮ್ಮ ಏನು ಇಲೆಕ್ಷನ್ ಪ್ರಚಾರ ಯಾವ ರೀತಿಯಲ್ಲಿ ಮಾಡಬೇಕು ಅದೇ ರೀತಿಯಲ್ಲಿ ಪ್ರಚಾರ ಮಾಡಿದ್ದೀವಿ. ನಾವು ಪ್ರಚಾರ ಮಾಡಬೇಕಾದ್ರೂ ಎಲ್ಲಿಯೂ ಕೂಡ ನಾವು ಸೋತಿಲ್ಲ. ಇಲೆಕ್ಷನ್ ಸೋತಿರ್ಬೋದು, ಅದ್ರ ಕಾರ್ಯತಂತ್ರ ಏನಿತ್ತು ನಾವು ಭಾಳ ಸ್ಟ್ರಾಂಗಾಗಿ ಮಾಡಿದ್ದೀವಿ. ಎಲ್ಲ ಒಂದು ಕಡೆ ಅದು ಫೇಲ್ ಆಯಿತು, ಅದು ನಮ್ಮ ಕೈ ಕೊಡ್ತು ಅದರಿಂದ ಅನ್ನೋದು ಮಾತ್ರ ಹೇಳ್ತೀನಿ. ಹಿಂದಿನ ಚುನಾವಣೆ ಕೂಡ ಬಿಜಾಪುರ ಜಿಲ್ಲೆ ಮಾಡಲ್ ಆಗಿ ತಗೊಂಡಿದ್ರು ಪ್ರಚಾರ ವಿಚಾರದಲ್ಲಿ. ಹೌದು ಚೆನ್ನಾಗಿ ಪ್ರಚಾರ ಆಗಿದೆ ಅನ್ನೋದು BBC ಮಟ್ಟದಲ್ಲಿ ಕೂಡ ಚರ್ಚೆ ಆಗಿದೆ. ಹೌದು ಭಾಳ ಅಂತರದಿಂದ ಲಾಸ್ಟ್ ಸಲ 2,80,000 ಆಗಿತ್ತು ಹಿಂದಿನ ಚುನಾವಣೆ. ಆಮೇಲೆ ಈಗ 6 ಲಕ್ಷ ಚುನಾವಣೆ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ತೊಗೊಂಡಿಲ್ಲ. ಇಲ್ಲಿ 6 ಲಕ್ಷದವರೆಗೆ ಪಾರ್ಲಿಮೆಂಟ್ನಲ್ಲಿ ಮತ ಬಿದ್ದಿರಲಿಲ್ಲ. ಆದರೆ ಇನ್ನೇನು ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅಂಥೇಳಿ ನಾನು ಒಪ್ಕೋತೀನಿ. ಅದನ್ನು ಮುಂದೊಂದು ದಿವಸ ನಮ್ಮ ಪಕ್ಷದ ವೇದಿಕೆ ಮೇಲೆ ಆತ್ಮವಿಮರ್ಶೆಯನ್ನು ಕೂಡ ನಾವು ಮಾಡ್ಕೋತೀವಿ, ಯಾಕೆ ಸೋತೀವಿ ಅನ್ನೋದ್ರ ಬಗ್ಗೆ. ಇಲ್ಲ, ಆ ಪದ ನಾನು ಎಲ್ಲಿಯೂ ಯೂಸ್ ಮಾಡಲಿಕ್ಕೆ ಬಯಸಂಗಿಲ್ಲ. ಇಲ್ಲ, ನನಗೆ ಈ ಸುರ್ಜೇವಾಲ ಸಾಹೇಬರು ಹೀಗೆ ಒಂದು ಅರ್ಧ ಗಂಟೆ ಹಿಂದೆ ಫೋನ್ ಮಾಡಿದ್ರು, ವಿಚಾರಿಸಿದ್ರು, ಏನೇನು ಕೇಳಿದ್ರು. ಮಾಹಿತಿ ನೀವು ಒಂದು ರಿಪೋರ್ಟ್ ಕಳಿಸ್ರಿ ನನಗೆ ಅಂತ ಹೇಳಿದಾಗ ಕಳಿಸ್ತೇನೆ. ಸರ್, ಕಾಸ್ಟ್ ವೈಸ್ ಮಾತಾಡ್ಬೇಕಾದ್ರೆ ಈಗ ನಿಮ್ಮ ಸಮುದಾಯದವರ ಓಟ್ಗಳು ಅತಿ ಹೆಚ್ಚೈತಿ. ಸಾಮಾನ್ಯವಾಗಿ ಯಾವ ಸಮುದಾಯದ ಇರ್ತಾರೆ ಅವ್ರು ನಿಂತವರು ಕ್ಯಾಂಡಿಡೇಟ್ಗಳು ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಚುನಾವಣೆ. ಅಲ್ಲೂ ನಿಮ್ಗೆ ಹಿನ್ನಡೆ ಆಗಿದ್ದೇನು? ಎಲ್ಲಿ ರೈಟ್ ಮತಗಳು ನಿಮ್ಮ ಕಡೆಯಿಂದ ಇದಾವೆ? ಇಲ್ಲ, ಖಂಡಿತ 6 ಲಕ್ಷ ಹೆಂಗೆ ಮತ ಬರ್ತಾವೆ? ಎಲ್ಲಿಂದ ಬರ್ತಾವೆ? ಅದು ಸುಮಾರು 1.5 ಲಕ್ಷ ಓಟ್ ಐತಿ. ಅಲ್ಲ, ಹೆಂಗೆ 6 ಲಕ್ಷ ಬರ್ಲಿಕ್ಕೆ ಏನು ಹೆಂಗೆ ಬರ್ತಾವೆ ಮತ? ನಾನು ಹೆಂಗೆ ಹೇಳಕ್ಕೆ ಬರ್ತೈತಿ? ಯಾವ ಮತಕ್ಕೆ ಚುನಾವಣೆಯಲ್ಲಿ ಹೇಳೋದು ಕಷ್ಟ ಅಲ್ಲ, ನಮ್ಗೆ ಗೊತ್ತಿದ್ರು ಹೇಳಬಾರ್ದು. ನೋಡ್ರಿ, ಅವಾಗ ತ್ರಿಕೋನ ಸ್ಪರ್ಧೆ ಇತ್ತು, ತಾವು ಗಮನಿಸ್ಬೇಕು. ಈಗ ನೇರ ಚುನಾವಣೆ ನಡೀತಾ ಇದ್ದಾವೆ. ತ್ರಿಕೋನ ಚುನಾವಣೆ ಈಗೂ ಇತ್ತು ಅಂದರೆ ಕಾಂಗ್ರೆಸ್ 1.5 ಲಕ್ಷದಿಂದ ಆರಾಮ್ಸೆ ಗೆದ್ದಿತ್ತು. ಯಾಕಂದ್ರೆ ಲಿಂಗಾಯತ್ ತೋಟ ಡಿವೈಡ್ ಆಗ್ತಿತ್ತು. ಲಿಂಗಾಯತರು ಬಿಜೆಪಿಗೆ ಜಾಸ್ತಿ ಪ್ರಮಾಣದಲ್ಲಿ ಹೋಗಿರ್ಬೋದು. ನಮಗೂ ಕೂಡ ಹಾಕಿದ್ದಾರೆ, ಇಲ್ಲ ಅಂತ ಹೇಳಕ್ಕೆ ಬರೋಂಗಿಲ್ಲ. ಲಿಂಗಾಯತ್ ಕೂಡ ನಮಗೂ ಹಾಕಿದ್ದಾರೆ ಜಾಸ್ತಿ ಪ್ರಮಾಣದಲ್ಲಿ. ನಾನು ಹೇಳಿದ್ನಲ್ಲ, ಒಂದು ಹಿಂದುತ್ವದಲ್ಲೇ ಮೋದಿಯಲ್ಲಿ ನಾವು ಅಲ್ಲಿಗಳಕ್ಕಾಗಲ್ಲ ಈ ಬಿಜಾಪುರ ಜಿಲ್ಲೆಯಲ್ಲಿ. ಆ ಕಾರಣಕ್ಕೆ ಹೋಗಿದ್ದಾವೆ. ಏನು ಸಾಂಪ್ರದಾಯಿಕವಾಗಿ ಏನು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಬೇಕು ಅವ್ರು ಎಲ್ಲರೂ ಮಾಡಿದ್ದಾರೆ.
ಇಲ್ಲ ಹೆಸರೇನು ಒಂದು ಹೇಳಿದ್ರೆ ಇನ್ನೊಂದು ತಪ್ಪೈತಿ ಬೇಡ, ಅದನ್ನೇನು ಬೇಡ್ರಿ. ಈಗ ನಾನು ಯಾರು ತೋತು ದಲಿತರು, ಮೈನಾರಿಟಿ ಇವರೆಲ್ಲ ಸಾಂಪ್ರದಾಯಿಕ ಮತನೇ ಕಾಂಗ್ರೆಸ್ಸಿಗೆ. ಇವರು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಅದು ಇಲ್ಲ ನಾ ಹೇಳೋದು. ಅಂದರೆ ಈ ಸಾಂಪ್ರದಾಯಿಕ ಓಟ್ ಅಂದ್ರೆ ಇವರೇ ಮತ್ತಾರಿರ್ತಾರೆ. ಹಾಂ, ನಾನು ಹೇಳೋದು ಬ್ಯಾಕ್ವರ್ಡ್ ಕ್ಲಾಸ್, ಮೈನಾರಿಟಿ, ಶೆಡ್ಯೂಲ್ ಕಾಸ್ಟ್, ದೇ ಆರ್ ಸಾಂಪ್ರದಾಯಿಕ ಮತ ಅಂತ ಕರಿತೀವಿ ನಾವು. ಅವರೆಲ್ಲ ಹಾಕಿದ್ದಾರೆ. ಆಲ್ಮೋಸ್ಟ್ ಈ ಚುನಾವಣೆಯಲ್ಲಿ ನೀವು ಬಂಜಾರ ಕಮ್ಯುನಿಟಿ ಭಾಳವಾಗಿ ಅಂದ್ಕೊಂಡಿದ್ರಿ. ಆ ಕಮ್ಯುನಿಟಿಯನ್ನು ಸಪೋರ್ಟ್ ಮಾಡಿಲ್ವಾ? ಇಲ್ಲ, ಒಂದು 60% ಓಟ್ ನಮ್ಗೆ ಹಾಕಿದ್ದಾರೆ ಅವರು. ಬಂಜಾರ ಕಮ್ಯುನಿಟಿ ಒಂದು 60% ನಮ್ಗೆ ಬಂದಿದೆ. ಬಂದು ಬಂದಿದೆ. ಹಾಂ, ಗುಳೆ ಹೋಗ್ತಕ್ಕಂಥ ಬಂಜಾರ ಮತಗಳನ್ನು ಯಾವ ಪಕ್ಷವರು ನೋಡಿದ್ರು. ಪಾರ್ಲಿಮೆಂಟ್ ದೊಡ್ಡ ಚುನಾವಣೆ. ನೀವು ಅಸೆಂಬ್ಲಿಯಲ್ಲಿ ಆದ್ರೆ ಎಲ್ಲೋ ಒಂದು ಕಡೆ ಒಂದು 5-6 ಸಾವಿರ ಓಟ್ ಹೌದು ಅಂದ್ರೆ ಕರೆಸ್ಬೋದು, ಅದು ಈಸಿ. ಇದು ದೊಡ್ಡ ಚುನಾವಣೆ, ಸಮುದ್ರ ಇದ್ದಂಗೆ ಇದು. ಪಂಚಾಯತಿ ಚುನಾವಣೆ ಕರೆಸ್ತಾರೆ. ಪಂಚಾಯತ್ ಚುನಾವಣೆ, ಅಸೆಂಬ್ಲಿ ಚುನಾವಣೆಗೂ ಕರೆಸ್ತಿರ್ತಾರೆ. ಬಟ್ ಇದು ದೊಡ್ಡ ಪ್ರಮಾಣದಲ್ಲಿರೋದ್ರಿಂದ ಅದು ಮಾಡಲಿಕ್ಕೆ ಸಾಧ್ಯ. ಮುಂದಿನ ಸರ್ ತಮ್ಮದೀಗ ಈಗ ಚುನಾವಣೆ ಮುಂದೇನು ಏನು ಕಾಂಗ್ರೆಸ್ಸಲ್ಲಿ ಇರ್ತೀವಿ, ಪಕ್ಷ ಏನು ಜವಾಬ್ದಾರಿ ಕೊಡ್ತೈತೆ, ಪಕ್ಷ ನಿರ್ದೇಶನಂತೆ ಇರ್ತೀವಿ ಅಷ್ಟೇ. ಪಾಟ್ಯಾಗ ಅದೀವಿ ಅಂದ್ರೆ ಇಲ್ಲ ಟಿಕೆಟ್ ಕೊಟ್ಟಿದ್ದು ನನಗೆ ಅದನ್ನೇ ಮಾಡಿ. ಹೌದು, ಅದು ಲಾಭ ಆಯಿತು ನುಕ್ಸಾನ ಆಯಿತು ನಾ ಹೇಳಕ್ಕೆ ಬರೋಂಗಿಲ್ಲ. ಅದು ಅವರೇ ಹೇಳ್ಬೇಕಲ್ಲ, ಅವರೇ ಹೇಳ್ಬೇಕು, ಅಧ್ಯಕ್ಷರೇ ಹೇಳ್ಬೇಕು. ನಾನು ಹೆಂಗೆ ಲಾಭ ನುಕ್ಸಾನ ಹೆಂಗೆ ಹೇಳಕ್ಕೆ ಬರ್ತದೆ? ಹಾಂ, ಇಲ್ಲ, ನಾನು ನಿಮಗೆ ನನ್ನ ಕ್ಲಾರಿಫಿಕೇಷನ್ ಕೊಡಬೇಕು. ನಾನು ನನ್ನ ಓಟ್ ಹಾಕಿದವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು, MLAಗಳಿಗೆ ಅಭಿನಂದನೆ ಸಲ್ಲಿಸ್ಬೇಕು, ಲೀಡರ್ಗಳಿಗೆ ಅಭಿನಂದನೆ ಸಲ್ಲಿಸ್ಬೇಕು, ಎಲ್ಲ ಸಮುದಾಯದ ಜನರಿಗೆ ಮತ ಹಾಕಿದಂಥವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅಂಥೇಳಿ ಇದನ್ನು ಸಹಜವಾಗಿ ಹೊಂದಾಣಿಕೆ ರಾಜಕಾರಣದ ಮಾತುಗಳು 3-4 ವರ್ಷದಿಂದ ಬಿಜಾಪುರ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳುತ್ತಾರೆ. ಚುನಾವಣಾ ಪೂರ್ವದಲ್ಲಿ ನೀವು ನೆನೆಸಿರ್ಬೋದು, ಒಂದು ಮಾತು ಹೇಳಿದ್ರಿ, ಈ ಹಿಂದಿನ 3 ಚುನಾವಣೆಗಳಿದ್ದಾರೆ, ಈ ಚುನಾವಣೆಗಳ ಗ್ಯಾರಂಟಿ ಕೊಡ್ತೀನಿ, ಈ ಗ್ಯಾರಂಟಿ ಪ್ರವಾಸ ಹೊಸ ಗ್ಯಾರಂಟಿ ಕೊಡ್ತೀವಿ, ಎಲ್ಲ ಶಾಸಕರು ಒಗ್ಗಟ್ಟಾಗಿ ಲೀಡ್ ಕೊಡ್ತಾರೆ, ಇದು ನನ್ನ ಹೊಸ ಗ್ಯಾರಂಟಿ ಅಂತ ಹೇಳಿದ್ರು. ಮತ್ತು ನಾವು ನೋಡಿದ್ದೀರಿ, ಎಲ್ಲ ಶಾಸಕರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು. ನಿಮ್ಗೆ ಅನಿಸ್ತಾ ಸರ್ ಎಲ್ಲ ಒಗ್ಗಟ್ಟಾಗಿ ಮಾಡಿದಾರೆ ಲೀಡ್ ಬರ್ಬೋದಾಗಿತ್ತು ಅಂತ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರು? ಯಾಕಂದ್ರೆ ಅವರವರು ಎಲ್ಲ ಚುನಾವಣೆಗಳಲ್ಲಿ ವಿಧಾನಸಭೆಯಲ್ಲಿ ಲೀಡ್ ಸಿಗ್ತಾ ಇತ್ತು, MP ಚುನಾವಣೆಯಲ್ಲಿ ಸಿಗ್ಬೋದಾಗಿತ್ತು, ದೊಡ್ಡ ವಿಚಾರ ಏನು ಇರಲಿಲ್ಲ. ನಾನು ಅದೇ ಹೇಳಿದ್ನಲ್ಲ, ಅಸೆಂಬ್ಲಿಯಲ್ಲಿ ಕೂಡ ತ್ರಿಕೋನ ಸ್ಪರ್ಧೆ ಇರೋದರಿಂದ ಬಹುತೇಕವಾಗಿ ಕಾಂಗ್ರೆಸ್ಸಿಗೆ ಅನುಕೂಲ ಇರ್ತದೆ. ನೇರ ಸ್ಪರ್ಧೆ ಇದು. ನಾವು ಇನ್ನೂ ಒಂದು 50,000 ಮತ ನಿರೀಕ್ಷೆ ಮಾಡಿದ್ದೀವಿ. ನಮ್ಮ ಟಾರ್ಗೆಟ್ ಇತ್ತು, ನಾವೊಂದು 6.5 ಲಕ್ಷಕ್ಕೆ ಹೋಗ್ಬೇಕಂತ ಹೇಳಿ. ಎಲ್ಲೋ ಒಂದು ಕಡೆ ಒಂದು ತಪ್ಪಾಗಿದೆ ಅಂಥೇಳಿ ಅನ್ನಿಸ್ತಾ ಇದೆ. ಅದನ್ನು ವಿಮರ್ಶೆ ಮಾಡ್ಕೋತೀವಿ, ಆತ್ಮವಿಮರ್ಶೆ. ಪಕ್ಷದ ವೇದಿಕೆ ಮೇಲೆ ಹಾಂ, ಸಭೆ ಕರೆದು ಪಕ್ಷದ ವೇದಿಕೆ ಮೇಲೆ. ಅದು ಪ್ರಮುಖ ಕಾರಣ. ನಾನು ಹೇಳಿದ್ದೆ, ನಾನು ಇಲ್ಲಿವರೆಗೆ ಒಂದೇ ಒಂದು ಉದಾಹರಣೆ ನನ್ನ ಮೇಲಿಲ್ಲ. ಅಂಥದ್ದು ಏನಾದರೂ ಇದ್ರೆ ಉದಾಹರಣೆ ಆಧಾರ ಸಮೇತ ತೊಗೊಂಬರ್ರಿ. ನಾನು ಚುನಾವಣೆ ಕಣದಿಂದ ದೂರ ಸರಿತೀನಂತೆ ಮಾಧ್ಯಮ ನಿಮ್ಮನ್ನೆಲ್ಲ ಕರೆದು ಹೇಳಿದ್ದೆ. ಆ ಚಾಲೆಂಜನ್ನು ಅವ್ರು ಒಪ್ಕೊಳ್ಳಿಲ್ಲ. ಬಟ್ ಜಗದೀನವರು ಆ ದೊಡ್ಡ ಮಟ್ಟಕ್ಕೆ ಹೋಗಿ ಆ ಸಣ್ಣತನ ಮಾಡಬಾರ್ದಾಗಿತ್ತು ಅಂಥೇಳಿ ಇವತ್ತು ಕೂಡ ಹೇಳಿಕೆ ಬಯಸ್ತೇನೆ. ಆಗಿರ್ಬೋದು, ಅದನ್ನ ಒಪ್ಕೋತೀನಿ ನಾನು, ಆಗಿರ್ಬೋದು. ಬಟ್ ನಾವೇ ಅದನ್ನು ಅಪಪ್ರಚಾರ ಮಾಡಿದ್ರೆ ಅವ್ರಿಗೆ ಹಿಂದುಳಿದವ್ರು ಕೊಟ್ಟು ಹೋಗ್ತಿಲ್ಲ. ನಾನು ಅದನ್ನು ಮಾಡಲಿಲ್ಲ. ನಾನು ಅಂಥ ಕನಿಷ್ಠ ಮಟ್ಟದ ಅಪಾದನೆಯನ್ನು ಅವ್ರ ಮೇಲೆ ಮಾಡಲಿಲ್ಲ. ಅವರು ಯಾಕೋ ಆ ಮಟ್ಟಕ್ಕೆ ಹೋಗಿ ಮಾಡ್ಯಾರಂದ್ರೆ ಅದು ವಿಷಾದನೀಯ. ಅವ್ರ ಬಗ್ಗೆ ಏನು ಟೀಕೆ ಮಾಡೋಂಗಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದ ಎಲ್ಲರಿಗೂ. फातिमा इंटरनेशनल स्कूल, जहां आपके बच्चों के ख्वाबों की उड़ान को पंख मिलेंगे, तो देर किस बात की? एडमिशंस आर ओपन. प्लीज कॉन्टैक्ट
फातिमा इंटरनेशनल स्कूल, आसार गली, रोशन दरवाजा रोड, विजयपुर, या कॉन्टेक्ट करें 9148904786। जुड़े रहिएगा आपके अपने चैनल बीजापुर समय के साथ।